ಹಾಯ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವಾಗ ಆಫೀಸಿಂದ ಬಂದೆ. ಇವತ್ತು ಸ್ವಲ್ಪ ನಮ್ಮ ಯಜಮಾನರು ಮಟನ್ ಬಿರಿಯಾನಿ ಮಾಡು ಅಂತಂದರು. ಹಾಗಾಗಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೀ ಕುಡಿಬೇಕು, ಇನ್ನೂ ಟೀ ಮಾಡ್ಕೊಂಡಿಲ್ಲ, ಟೀ ಕುಡಿಬೇಕು. ಇದು ಮಟನ್ನು ನಮ್ಮ ಮನೆಯವರು ತಂದು ತೊಳೆದು ಇಟ್ಟಿದ್ರು. ತೊಳೆದು ಹಾಗೆ ಇಡಬಾರ್ದು ಯಾವಾಗಲೂ. ಅವರು ಮಧ್ಯಾಹ್ನ ತೊಗೊಂಬಂದಿದ್ರು. ಇಲ್ಲಿ ಚೆನ್ನಾಗಿ ಸಿಗುತ್ತೆ ನಮ್ಮಲ್ಲಿ. ಮಧ್ಯಾಹ್ನ ತಂದಿದ್ರು. ಹಾಗಾಗಿ ಮಟನ್ ತಂದ ತಕ್ಷಣ ಹಾಗೆ ಇಡಬಾರ್ದು ಅಂತೆ. ಅದಕ್ಕೆ ಸ್ವಲ್ಪ ಅದು ಅವ್ರು ತಂದು ತೊಳೆದು ಇಟ್ಬಿಟ್ಟಿದ್ದಾರೆ. ಆ ವಿಡಿಯೋ ಇಲ್ಲ. ಹಾಗಾಗಿ 2 ಸ್ಪೂನ್ ಖಾರ ಹಾಕಿದ್ದಾರೆ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿದ್ದಾರೆ. ಈಗ ಇದಕ್ಕೆ ನಾನು ಏನು ಬೇಕು, ಬಿರಿಯಾನಿಗೆ ಏನು ಮಾಡಬೇಕು ಅಂತ, ಇದಕ್ಕೆ ಏನು ಹಾಕಿ ಕಲಸಿಡಬೇಕು ಕಂಪ್ಲೀಟಾಗಿ ಅಂತ ಹೇಳ್ತೀನಿ. ಇವಾಗ ಖಾರ ಹಾಕಿಟ್ಟಿದ್ದಾರಲ್ಲ, ಇದಕ್ಕೆ ಒಂದು 4 ಹಸಿ ಮೆಣಸಿನಕಾಯಿ ಅಡ್ಡ ಹೆಚ್ಚಿದ್ದೀನಿ. ಕೆಲವೊಬ್ರು ಹಾಗೆ ಹಾಕ್ತಾರೆ, ನಂಗೆ ಹಿಂಗೆ ಇಷ್ಟ. ಕೊತ್ತಂಬರಿ, ಪುದೀನ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಫಸ್ಟ್ ಇದನ್ನ ಹಾಕಿ ಚೆನ್ನಾಗಿ ಕಿವುಚ್ಬಿಡೋಣ. ಸ್ವಲ್ಪ ಖಾರ ಹಾಕಿದ್ದಾರೆ, ಇರಲಿ. ಅಂದರೆ ಖಾರ, ಹಸಿ ಮೆಣಸಿನ್ಕಾಯಿ ಖಾರ ಬಿಡುತ್ತೆ. ಚೆನ್ನಾಗಿ ಕಿವುಚ್ಬೇಕು. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಮಸಾಲೆ ಪುಡಿ, ಮೊಸರು, ಸ್ವಲ್ಪ ಮೊಸರು ಈಗ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಕೈಲೇ ಕಲಸಿ ಚೆನ್ನಾಗಾಗುತ್ತೆ. ಆಗಲಿ, ಮಟನ್ ಕಲಸಿಟ್ಟಿದ್ದೀನಿ. ಕೈ ಅಷ್ಟು ಮಾಡ್ಕೊತೀನಿ. ಅಕ್ಕಿ ನೆನೆ ಹಾಕಿ ಟೀ ಮಾಡ್ಕೊಂಡು ಕುಡಿಯೋಣ. ಈ ಕಪ್ಪಲ್ಲಿ ನಾನು 2 ಕಪ್ಪು ಅಷ್ಟು ಅಕ್ಕಿ ನೆನೆ ಹಾಕ್ತೀನಿ. ಸೋನಾ ಮೊಸರಿ ಅಕ್ಕಿ 1 ಕಪ್ಪು, ಬಾಸುಮತಿ ರೈಸ್ ಆಯಿತು, 1 ಪೆಪ್ಪರ್ ಆಯಿತು. ಇವಾಗ ಇದು ಮಿಕ್ಕಿದ್ದು ಹಾಕಿಬಿಡೋಣ. ಎರಡು ಕಪ್ ರೈಸು. ಈಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲೆನೆ ಹಾಕಿ, ಅಕ್ಕಿ ತೊಳೆದು ನೀರಲ್ಲಿ ಹಾಕಿ 1 ಸಲ 2 ಸಲ ವಾಶ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಬಿರಿಯಾನಿಗೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಹೆಚ್ಚಿಬಿಡೋಣ. ಬಿರಿಯಾನಿಗೆ ಸಣ್ಣ 2 ಟೊಮಾಟೆ ಹಣ್ಣು, 1 ಸಣ್ಣ 2 ಉಳ್ಳಾಗಡ್ಡಿ, ಇದು ಪಲಾವ್ ಎಲೆ, ಮೆಣಸು, ಲವಂಗ, ಏಲಕ್ಕಿ. ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆನ್ ಮಾಡಿದೆ. ಈ ಸ್ಪೂನ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 3 ಸ್ಪೂನ್ ಹಾಕ್ತೀನಿ ಎಣ್ಣೆ. ಒಂದು 3 ಸ್ಪೂನ್ ಹಾಕಿದ್ದೀನಿ. ಮೇಲೆ ಸ್ವಲ್ಪ ಹಾಕ್ಬೇಕು. ಕಾದಿದೆ. ಎಲ್ಲ ಹೋಲ್ ಸ್ಪೈಸಸ್ ಹಾಕ್ಬಿಡೋಣ. ಚೆನ್ನಾಗಿ ಸಿಡಿಲಿ. ಸ್ವಲ್ಪ ಸಿಡಿಲಿ. ಉಳ್ಳಾಗಡ್ಡಿ ಹಾಕ್ಬಿಡೋಣ. ಉಳ್ಳಾಗಡ್ಡಿ ಬೆಂದಿದೆ. ಇವಾಗ ಟೊಮೆಟೊ ಹಾಕೋಣ. ರೈಸ್ ಇದು ಬೇಕಲ್ಲ, ಹಂಗಾಗಿ ಸ್ವಲ್ಪ ಹಾಕಿ ನಾನು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಇದೆ. ಅದನ್ನು ಹಾಕಿಬಿಡೋಣ. ಅದಕ್ಕೆ ಸಪ್ರೇಟ್ ಇದು ಮಾಡಿ.
1-2 ನಿಮಿಷ ಎಣ್ಣೆ ಬಿಡೋವರೆಗೂ ಬೆನಿಬೇಕಿದೆ. ಮಟನ್ ಎಣ್ಣೆ ಬಿಡ್ತಾ ಇದೆ. ಇವಾಗ ಈ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ತೊಗೊಂಡಿರೋದ್ರಿಂದ 4 ಕಪ್ ನೀರು ಹಾಕಬೇಕು. ಈಗ ಮಟನ್ ಬೆನಿಲಿಕ್ಕೆ 2 ಕಪ್ ಹಾಕ್ತಿದ್ದೀನಿ. ಮಟನ್ ಆಗಿರೋದ್ರಿಂದ ಫಸ್ಟು 2 ಕಪ್ ಅದು ಬಟ್ಲ ಕಲಸಿಟ್ಟಿದ್ನಲ್ಲ ಆ ಬಟ್ಟದಾಗಲ್ಲಿ 2 ಕಪ್ ನೀರು ತೊಗೊಂಡಿದ್ದೀನಿ. ಇದನ್ನು ಹಾಕ್ತಾಯಿದ್ದೀನಿ. ಇದು ಒಂದು 4-5 ವಿಸಿಲ್ ಬೇಕು. ಅದಕ್ಕಿಂತ ಮುಂಚೆ ತೇಜು ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಸಾಲೆ ಇದನ್ನು ಸ್ವಲ್ಪ ಹಾಕ್ತೀನಿ. ಕುಕ್ಕರ್ ಒಂದು 5 ವಿಸಿಲ್ ತೊಗೊಂಡ್ಬರೋಣ. ಚಿಕನ್ ಮಟನ್ ಹೆಂಗೆ ಬಂದಿದೆ ಅಂತ ಘಮ 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 ಆಗುತ್ತೆ. ಸೂಪರಾಗಿ ಮಟನ್ ಬೆಂದಿದೆ ನೋಡೋಣ. ಇನ್ನೂ ಸ್ವಲ್ಪ ಬೆನಿಬೇಕು. ವಿಸಿಲ್ ಮಟನ್ ದಪ್ಪ ಇರೋದ್ರಿಂದ 2 ವಿಸಿಲ್ ತೊಗೊಳ್ಬೇಕು. ತೊಗೊಂಡು ಬರೋಣ. ಅಕ್ಕಿ ನೆನೆಗೆ ಹಾಕಿದ್ವಲ್ಲ ತೊಳೆದಿಟ್ಟು ಬಿಡೋಣ. ಎರಡು ತೊಳ್ಕೊಂಬಂದಿದ್ವಿ. ಕುಕ್ಕರ್ ವಿಸಿಲ್ ಬರಲಿ, 2 ವಿಸಿಲ್ ಬರಲಿ. ಫಸ್ಟಿಗೆ 5 ಸೀಟಿ ಹೊಡಿಸಿದ್ದೆ. ಬೆಂದೈತೆ ಅಂತ ನೋಡಿದೆ, ಬೆಂದಿದ್ದಿಲ್ಲ ಅದು ಮಟನ್. ಮತ್ತೆ 2 ವಿಸಿಲ್ ಹಾಕ್ಸಿದೆ. ಇವಾಗ ಬೆಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ. ಈಗ ಇದನ್ನ ಏನು ಮಾಡೋದು, ಈ ಕಡೆ ಸೈಡ್ ಇಟ್ಕೊಂಡು, ನನಗೆ ಇದರಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ. ಕಡೆ ಇಟ್ಕೊಂಡು ದೊಡ್ಡ ಬಾಣಲೆ ತೊಗೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿದ್ದೀನಿ. ಅದು ನೀರಿನ ಅಂಶ ಎಲ್ಲ ಹೋಗಲಿ. ಹಾಕ್ಬಿಡೋಣ. ಅವಾಗಲೇ 2 ಕಪ್ ಹಾಕಿದ್ವಿ, ಈಗ 2 ಕಪ್ ನೀರು. ಇನ್ನು ಅರ್ಧ ಕಪ್ಪು ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಭಾಳ ಅರ್ಧ ಕಪ್ಪು ಅಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಇದು ಕುಕ್ಕರ್ ತೊಳಿಲಿಕ್ಕೆ ಹಾಕಿದ್ದೆ. ಕುದಿತಾ ಇದೆ. ಉಪ್ಪು ಟೇಸ್ಟ್ ನೋಡ್ಕೊಂಬಿಡಿ ಇವಾಗಲೇ. ಉಪ್ಪು ಪರ್ಫೆಕ್ಟ್ ಆಗಿದೆ. ಇದು ಕುದಿತಾ ಇದೆ. ಇವಾಗ ರೈಸ್ ಹಾಕ್ಬಿಡೋಣ. ರೈಸ್ ಹಾಕಿ ಒಂದು ಸ್ವಲ್ಪ ಕೈ ಹಾಕಿಸಿ ಇದನ್ನು ಹೈ ಫ್ಲೇಮಲ್ಲೇ ಕುದಿಲಿಕ್ಕಿಡ. ಏನಾಗಿದೆ ನೋಡೋಣ. ಕುದೀತಾ ಇದೆ. ಗ್ಯಾಸನ್ನು ಸಿಮ್ಮಲ್ಲಿ ಇಡೋಣ. ಒಂದು ಸೈಡ್ ಕೈ ಆಡ್ಸೋಣ, ಜಾಸ್ತಿ ಆಗಬಾರ್ದು, ಅಕ್ಕಿ ಒಡೆಯುತ್ತೆ. ಹಾಂ, ಸಿಮ್ಮಲ್ಲಿ ಇಟ್ಟಿದ್ದೀನಿ ಗ್ಯಾಸು. ಇದಾಗಿ ಸೂಪರಾಗಿದೆ. ಸಿಮ್ಮಲ್ಲೇ ಇದೆ. ಇದು ನೀರಿನ ಅಂಶ ಹೋಗಬೇಕಲ್ಲ, ಹಾಗಾಗಿ ಹಾಂ ಪರ್ಫೆಕ್ಟಾಗಿ ಬೆಂದಿದೆ. ಆಗಿದೆ. ತುಪ್ಪ ಹಾಕೋಣ. ತುಪ್ಪ ಹಾಕಿದ್ದೆ ಘಮ ಘಮ ಅನ್ನುತ್ತೆ, ಸೂಪರಾಗಿರುತ್ತೆ. ನಾನು ಭಾಳ ಹಾಕಲ್ಲ, ಒಂದೇ 1 ಸ್ಪೂನ್ ಹಾಕಿದೆ ಅಷ್ಟೇ. ಒಂದೇ 1 ಸ್ಪೂನ್ ಹಾಕಿದೆ, ಮತ್ತೆ ಸ್ಪೂನ್ ಹಾಕಲ್ಲ ನಾನು, ಅದಕ್ಕೆ ಚಮಚ ಹಾಕಲ್ಲ. ಇವಾಗ ಸಿಮ್ಮಲ್ಲೇ ಮಾಡಿ ಒಂದು 10 ನಿಮಿಷ ಬೆಂದಲಿ. ಪರ್ಫೆಕ್ಟಾಗಿ ಸೂಪರಾಗಿ ಬಿರಿಯಾನಿ ರೆಡಿ. ಘಮ ಘಮ ಅನ್ನೋ ಮಟನ್ ಬಿರಿಯಾನಿ. ಇದಕ್ಕೇನು ಬೇಡ ಸೈಡ್, ಅಷ್ಟು ಚೆನ್ನಾಗಿರುತ್ತೆ. ಹೋಗಿ ಹಂಗೆ ಆಯ್ತಲ್ಲ, ಅಷ್ಟು ಬಿಸಿ 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 ಇದೆ. ಸೂಪರಾಗಿದೆ. ಚಳಿ ಇದೆ ಹೊರಗಡೆ, ತಣ್ಣಗಿದೆ ವಾತಾವರಣ. ಬಿರಿಯಾನಿ ಬಿಸಿ ಚೆನ್ನಾಗಿದೆ.
ಹಸ್ಬೆಂಡ್ ತಂದಿರ ಬಾ ಬಿರಿಯಾನಿ ತಗೊಂಡು ಬನ್ನಿ. ಊಟ ಆಯಿತು. ಬಿರಿಯಾನಿ ಸೂಪರಾಗಿತ್ತು. ನಮ್ಮ ಯಜಮಾನರು ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಊಟ ಆಗಿದ್ದೆ ಮೊಕ ತೊಗೊಳ್ತೀನಿ. ನಾನು ಯಾವಾಗಲೂ ಡೈಲಿ ಮಲ್ಗೋಕ್ಕಿಂತ ಮುಂಚೆ ಮೊಕ ಸ್ಕಿನ್ ಚೆನ್ನಾಗಿರುತ್ತೆ. ನೈಟ್ ಕ್ರೀಮ್ ಹಚ್ಚೋದ್ರೂ ತುಂಬ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಇವಾಗ ರೋಸ್ ವಾಟ್ರ್ ಹಾಕ್ಕೊಳ್ಳೋಣ ನಮ್ಮ ಫೇಸಿಗೆ. ಫೇಸ್ ಚೆನ್ನಾಗಿರುತ್ತೆ. ರೋಸ್ ವಾಟ್ರ್ ಹಚ್ಕೊಂಡು ಕ್ರೀಮ್ ಹಚ್ಕೊಂಡು ಮಲಗಿಬಿಡೋದು. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ನಿಮ್ಗೆ ಒಳ್ಳೆ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಬರೀ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ದೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಮೇಲೆ ಅದರೊಳಗೆ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಾಯ್ತಿರ್ತೀರಲ್ವ ನನ್ನ ವಿಡಿಯೋಗಳಿಗೆ. ಬಾಯ್.